ಒಂದು ಕಥೆನ ನಂಬಿ ಒಬ್ಬರು ಒಬ್ಬರು ಒಂದು ಒಂದು ವಿಷನ್ನ ನಂಬಿ ಟ್ರಾವೆಲ್ ಮಾಡ್ತಾಯಿರ್ತೀವಿ. ಅದು ಪ್ರಾಮಾಣಿಕವಾಗಿ ಎಲ್ಲರೂ ಒಟ್ಟಿಗೆ ಟ್ರಾವೆಲ್ ಮಾಡ್ತಾಯಿರ್ತೀವಿ. ಏನೋ ನಮ್ಮಿಂದ ಗೊತ್ತಿಲ್ದಂಗೆ ಏನೋ ಆದಾಗ ನಾವು ಅದನ್ನು ಇಮ್ಮಿಡಿಯೇಟಾಗಿ ತಿದ್ಕೊಂಡ್ವಿ. ಕಾಳಿದಾಸ ಈಸ್ ವೆರಿ ವೆರಿ ಇನ್ನೋಸೆಂಟ್. ಅವನಾಯ್ತು ಅವ್ನ ಪಾಡಾಯ್ತು, ಯಾರಿಗೂ ತೊಂದರೆ ಕೊಡಲ್ಲ, ಅವನು ಯಾರ ಸಾಹಸಕ್ಕೂ ಹೋಗಲ್ಲ, ಅವನೇ ಎಲ್ಲರಿಗೂ ಚಿಕ್ಕ ಚಿಕ್ಕದಾಗಿ ತೊಂದರೆ ಕೊಡ್ತಾನೆ. ಅವನು ಒಂದು ಪುಟ್ಟ ಫ್ಯಾಮಿಲಿ ಇರುತ್ತೆ. ಅವನು ಎಲ್ಲಿ ಕೆಲಸ ಮಾಡ್ತಾನೆ ಅಂದರೆ ಈ ಗರಡಿ ಮನೇಲಿ ಕೆಲಸ ಮಾಡ್ತಾನೆ. ಇದನ್ನು ಯಾರಿಗೂ ಹೇಳಿಲ್ಲ, ನಿಮ್ಗೆ ಹೇಳ್ತಾರೆ. ಒಂದೇ ಒಂದ್ಸರಿ ಮನೆಗೆ ಹೋಗಿದ್ದೆ ಈ ಗೆಟಪ್ಪಲ್ಲಿ. ಲೇಟ್ ಆಗೋಯ್ತು. ಇಮಿಡಿಯೇಟಾಗಿ ಸರಿ ನಾನು ಹೊರಟ್ಬಿಡ್ತೀನಿ ಅಂದ್ಬಿಟ್ಟು ಹೊರಟ್ಬಿಟ್ಟೆ. ಅದೇ ಗೆಟಪ್ಪಲ್ಲಿ ಬಂದಿದ್ದೆ. ನಮ್ಮ ತಂದೆ ಹಿಂಗೆ ನೋಡಿ ಅದೇ ಬೆಲ್ ಬಟಮ್ಸ್ ಇದೆಲ್ಲ ಇತ್ತಲ್ಲ, 70s ನಾನು ಹಿಂಗೆ ಕಣ ಇದ್ದಿದ್ದ ಅಂದ್ರೆ ನಿಮಗೆ ಕೆಲವು ಕ್ಯಾರೆಕ್ಟರ್ ಕನೆಕ್ಟೇ ಆಗಲಿಲ್ಲ ಅಂದರೆ ನೀವು ಅದ್ರ ಜೊತೆ ಟ್ರಾವೆಲೇ ಆಗೋಕ್ಕಾಗಲ್ಲ. ಮೇಡಮ್, ಯು ಶುಡ್ ಎಡಿಟ್ ದಿಸ್. Which is planned? No, how did you get to know this? How did you even get to know this? Get to know ಅಂದರೆ ಹೇಗೆ? ಹೆಂಗೆ ನಿಮಗೆ ಥ್ರೂ ರಿಲೀಸ್ ಟೈಮಲ್ಲಿ ಥ್ರೂ So you don't feel so? I mean, out of nowhere ಎಲ್ಲ ನೆಗೆಟಿವ್ಸ್ ಸ್ಟಾರ್ಟ್ ಆಗುತ್ತೆ ಅಂದರೆ how did you get to know? ಒಂದು ಸೆಕೆಂಡ್, ಏನಕ್ಕೆ ಐ ಆಮ್ ಆಸ್ಕಿಂಗ್ ಅಂದರೆ ನಿಮಗೆ ಗೊತ್ತಾಗ್ತದೆ ಅಂದರೆ ಇಷ್ಟೊಂದು ಜನಕ್ಕೆ ಗೊತ್ತಾಗಿದೆ. ನಮಸ್ಕಾರ, ವೆಲ್ಕಮ್ ಟು ಸಿನಿಮಾ ಎಕ್ಸ್ಪ್ರೆಸ್. ನಾನು ಎ ಶಾರದಾ. ಟುಡೇ ವಿ ಆರ್ ಇನ್ ಕಾನ್ವರ್ಸೇಷನ್ ವಿತ್ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ. ಹಿಯರ್ ಇಸ್ ಅನ್ ಆ್ಯಕ್ಟರ್ whose films are always under the spotlight. Good or bad, he's been discussed long before the film's release. Who's now in a classy look, but we will take him back to the KD days. ನಮಸ್ಕಾರ ಧ್ರುವ ಸರ್ಜಾ ಅವ್ರಿಗೆ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಂಗೆ ತುಂಬ ಕ್ಯೂರಿಯಾಸಿಟಿ ಇದೆ ನಿಮ್ಮ ಲಾಂಗ್ ಬಗ್ಗೆ. ನೀವು ಈ ಫಿಲಮ್ಗೆ ಲಾಂಗ್ ತೊಗೊಂಡಿರೋ ಬಗ್ಗೆ, ಎಕ್ಸೈಟ್ಮೆಂಟ್, ಹೌ ಯು ಹೋಲ್ ದ ಲಾಂಗ್ ಅಂತ. ಬಟ್ ಬಿಫೋರ್ ದ್ಯಾಟ್ ನಾನು ಹೇಳ್ದಂಗೆ ಧ್ರುವ ಸರ್ಜಾ ಫಿಲಮ್ಸ್ಗೆ ಕಾಂಟ್ರವರ್ಸೀಸ್ ಅಂತ ಹೇಳೋಕ್ಕಾಗಲ್ಲ, ಡಿಸ್ಕಷನ್ಸು, ಡಿಬೇಟ್ಸು ತುಂಬ ಇರುತ್ತೆ. ಬಟ್ ಈ ಸತಿ ಆ್ಯಸ್ ಅನ್ ಆ್ಯಕ್ಟರ್, ದ ಕಾಂಟ್ರವರ್ಸಿ ಸರೌಂಡಿಂಗ್ KD ನಿಮಗೆ ಎಷ್ಟು ಎಫೆಕ್ಟ್ ಆಗಿದೆ? ಎಲ್ರೂ ಇವಾಗ ನಾವು ಅಂತ ಅಲ್ಲ, ಇಂಡಿವಿಜುವಲಾಗಿ ಮಾತಾಡುತ್ತೆ. ಎಲ್ರೂ ಒಂದು ಕಥೆನ ನಂಬಿ ಒಬ್ಬರು ಒಂದು ವಿಷನ್ನ ನಂಬಿ ಟ್ರಾವೆಲ್ ಮಾಡ್ತಾಯಿರ್ತೀವಿ. ಅದು ಪ್ರಾಮಾಣಿಕವಾಗಿ ಎಲ್ಲರೂ ಒಟ್ಟಿಗೆ ಟ್ರಾವೆಲ್ ಮಾಡ್ತಾಯಿರ್ತೀವಿ. ಏನೋ ನಮ್ಮಿಂದ ಗೊತ್ತಿಲ್ದಂಗೆ ಏನೋ ಆದಾಗ ನಾವು ಅದನ್ನು ಇಮ್ಮಿಡಿಯೇಟಾಗಿ ತಿದ್ಕೊಂಡ್ವಿ. ದಿ ಎಂಟೈರ್ ಟೀಮ್, ಎಸ್ಪೆಷಲಿ ಮೈ ಡೈರೆಕ್ಟರ್, ಐ ಪ್ರೌಡ್ಲಿ ಸೇ, ಇಮ್ಮಿಡಿಯೇಟಾಗಿ ಫಸ್ಟು ರಿಯಾಕ್ಟ್ ಮಾಡಿದ್ದಿದ್ದೆ ನಮ್ಮ ಪ್ರೇಮ್ ಸರ್. ಹೌದಾ ಮಗ, ಅದು ಬಿಡು, ಓಕೆ ಇಮ್ಮಿಡಿಯೇಟಾಗಿ ಚೇಂಜ್ ಮಾಡೋಣ ಅಂತ. ಸೊ ಅದಾದಮೇಲೂ ಒಂಚೂರು ಕೆಲವರು ಅಫೆಂಡ್ ಆಗಿದ್ದರು, ಕೆಲವರು ಯಾರ್ಯಾರು ವೀಡಿಯೋ ನೋಡಿದ್ರು ಅವರೆಲ್ಲ ಓಕೆ ಅಂತ ಅಂದರು. ಇನ್ನು ಕೆಲವ್ರು ವೀಡಿಯೋ ನೋಡಿ ಆದಮೇಲೂ ಸ್ವಲ್ಪ ಪಾಪ ಅವ್ರಿಗೂ ಫ್ಯಾಮಿಲಿ ಎಲ್ಲ ಇರೋದು, ಅವ್ರಿಗೆಲ್ಲರೂ ಬೈಯೋದು ಅದೆಲ್ಲ ಮಾಡಿದಾಗ ಇಡೀ ತಂಡಕ್ಕೆ ಬೇಜಾರಾಯಿತು. ಬಟ್ ಅದರ್ ದ್ಯಾನ್ ದಟ್, ವೆನ್ ಇಟ್ ಕಮ್ಸ್ ಟು ಅವರ್ VIPs ಅಥವಾ ನಮ್ಮ ಕನ್ನಡ ಕಲಾಭಿಮಾನಿಗಳು ಯಾರೇ ಆದ್ರೂ ಏನು ಯೋಚನೆ ಮಾಡ್ಬಿಡ ಗುರು, ನಾನಿದ್ದೀನಿ ಅಂತಾರಲ್ಲ, ನಿಜವಾಗ್ಲೂ ಅದು ಒಂದೇ ಧೈರ್ಯ ಮೇಡಮ್. ನಿಜವಾಗ್ಲೂ ಐ ಆಮ್ ರಿಯಲಿ ಬ್ಲೆಸ್ಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಕಾಂಟ್ರವರ್ಸಿ ಅಥವಾ ಈ ಡಿಸ್ಕಷನ್ ಇನ್ ಅ ಗುಡ್ ವೇ, ಓಕೆ, ಮೇ ಬಿ ಒಂಚೂರು ನಾವೇನಾದರೂ ತಪ್ಪು ಮಾಡಿದಾಗ ಓಕೆ, ಬಟ್ ಅನ್ನೆಸೆಸರಿ ವಿ ಡೋಂಟ್ ಕನ್ಸಿಡರ್. ಬಟ್ ಎಲ್ಲನೂ ಪಾಸಿಟಿವ್ ಆಗಿ ತಗೊಂಡು. ಈವನ್ ವೆನ್ ಯು ಸ್ಟಾರ್ಟ್ ದ ಮೂವಿ, ಅದೊಂದು ಕಡೆ ಆದರೆ ರಿಲೀಸ್ಗೆ ಒಂದು ಸಪ್ರೇಟ್ ಕೈಂಡ್ ಆಫ್ ಡಿಸ್ಕಷನ್ಸ್ ಆಗುತ್ತೆ, ಡಿಲೇ ಅಂತ. ಅದೋಕೆ, ಇದೆಲ್ಲ ಪಾರ್ಟ್ ಆ್ಯಂಡ್ ದಟ್ ಯು ಆರ್ ನಾಟ್ ರೆಸ್ಪಾನ್ಸಿಬಲ್, ಯು ಅಲೋನ್ ಇಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಅದ್ರ ಜೊತೆ ನೀವು ಈ ಡಿಸ್ಕಷನ್ಸಲ್ಲಿ ನೀವು ಭಾಗಿಯಾಗಬೇಕಲ್ಲ, ಇದು ನಿಮ್ಗೆ ಆ್ಯಕ್ಟರಾಗಿ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಇಂಪಾರ್ಟೆಂಟ್ ಇತ್ತು ನನಗೆ. ಅದೇ, ಬೇರೆ ಕಡೆ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ. ಹೌದು, ಇದ್ರ ಮೇಲೆ ಏನಾಯಿತು ಹಿಂಗಾಯಿತು ಅಂತ ಫಸ್ಟ್ ಈ ಸೆಕ್ಯೂರ್ ಮಾಡೋದನ್ನೇ ಈ ಟೀಮ್ನ, ಅದನ್ನೇ ಒಂಚೂರು
ವಿಲ್ ಟೇಕ್ ಟೈಮ್ ಅಲ್ವಾ. ಸೊ ಅದು ಬಿಟ್ಟರೆ ಇನ್ನೇನು ಇಲ್ಲ ಮೇಡಮ್. ಓಕೆ. ಪ್ರೇಮ್ ನಾನು ಇಂಟರ್ವ್ಯೂ ಮಾಡಿದಾಗ ಅವರೊಂದು ಹೇಳಿದರು, ನನಗೆ ಕನ್ನಡ ಇಂಡಸ್ಟ್ರಿಯಿಂದ ಏನು ಸಪೋರ್ಟ್ ಸಿಕ್ಕಲಿಲ್ಲ ಅಂತ ಹೇಳಿದರು. ನೀವು ಅದ್ರ ಬಗ್ಗೆ ಏನು ಹೇಳಬೇಕು? ಒಂದು, ಇನ್ ದ ಸೆನ್ಸ್ ಸಪೋರ್ಟ್ ಸಿಕ್ಕಿಲ್ಲ ಇನ್ ದ ಸೆನ್ಸ್ ಇಂಡಸ್ಟ್ರೀಲಿ ಯಾರು ನನಗೆ ಈ ಟೈಮಲ್ಲಿ ನನ್ನ ಪ್ರಾಬ್ಲಮ್ ಆದಾಗ ಯಾರೂ ಮುಂದೆ ಬರಲಿಲ್ಲ ಅಂತ. ಯಾವ ಪ್ರಾಬ್ಲಮ್ ಆದಾಗ? ವೆದರ್ ಇಟ್ No, be very, ಸರೌಂಡಿಂಗ್ very clear. in general he just said in general I didn't get that support from the Kannada industry, from the industry colleagues ಅಂತ. ಪ್ರಾಬಬ್ಲಿ ಅವ್ರು ಹೇಳಿದ್ದ ರೀತಿ ಬೇರೆ ಇರ್ಬೋದು, ಅದು ಮಿಸ್ಅಂಡರ್ಸ್ಟುಡ್ಡು ಇರ್ಬೋದು, ಅದು ಗೊತ್ತಿಲ್ಲ. ನಾನು ನೋಡಾದ್ಮೇಲೆ ಐ ಕ್ಯಾನ್ ಟೆಲ್. But generally, how much could you support Prem in this matter as an actor? ಟೀಮ್ ಅಲ್ವಾ, ಅಲ್ಲ, ನಾವೆಲ್ಲ but, ಒಂದು ಟೀಮ್ ಅದೇ ಅಂದ್ರೆ we are all ಇವಾಗ one. like did you do anything else that that could help him out ಅಂತ ಅಷ್ಟೇ? ಇಲ್ಲ, ವಿ ಆರ್ ಆಲ್ ಟೀಮ್, ವಿ ಆರ್ ಆಲ್ ವರ್ಕಿಂಗ್ ಟುಗೆದರ್. ಸೊ ಹಂಗಾಗಿದ ತಕ್ಷಣ ಏನಾಯ್ತಣ್ಣ, ಹೆಂಗಾಯ್ತು, ಇದೆಲ್ಲ ಇದ್ದಿದ್ದೆ ಅಲ್ಲ. ಸೊ ಅದಾದಮೇಲೆ ಸಾಲ್ವ್ ಆಯಿತು. ಸೆನ್ಸಾರ್ ಬೋರ್ಡ್ ಅವರು ಅದನ್ನು ನೋಡಿ ಅದನ್ನು ಅವರು ಪರಿಶೀಲಿಸಿದ್ರು. ನಾನು ಹೀಗೆ ಕೇಳಿದ್ರೆ ನಿಮಗೆ, ಹೌ ಮಚ್ ಡು ಯು ಸ್ಟ್ಯಾಂಡ್ ಬೈ ದ ಪ್ರಾಬ್ಲಮ್ಸ್ ವಾಟ್ ಫೇಸ್ಡ್ ವಿತ್ KD? ನಮ್ಮ ಡೈರೆಕ್ಟರ್ ಜೊತೆ ನಾನು 100% ಇರ್ತೀನಿ, ನಾಟ್ 99%, 100%. Do you think every controversy of KD had a reason? ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಎಲ್ಲ ಐ ಮೀನ್ ಲೈಕ್ ನಮಗೆ ಇಟ್ ವಾಸ್ ಆಲ್ ಸರ್ಪ್ರೈಸಿಂಗ್. There was no reason, but there was a surprise. ಎಸ್ಪೆಷಲಿ ದ ಟ್ರೈಲರ್ ಥಿಂಗ್, ಸಾಂಗ್ ಎಲ್ಲನೂ ಒಂಥರ ನಾವಲ್ಲ, ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಮ್ಗೊಂಥರ ಓಕೆ ಚರ್ಚೆ ಆಗ್ತಾ ಇದೆ ನನ್ನ ಫಿಲಮ್ ಬಗ್ಗೆ, ಇಲ್ಲ ಆ ರೀತಿ ಫೋನ್ ಮಾಡಿ ಎಲ್ಲಿಗುರು ಟ್ರೈಲರು ಅಂತಾರೆ ಎಲ್ಲರೂ ಅಲ್ವಾ, ಇದು ಚರ್ಚೆ ಆಗ್ತಾ ಇದೆ ಅನ್ಸುತ್ತೆ. ಏನು ಮೇಡಮ್ ನೀವು, ನಿಮ್ಗೆ ಎಷ್ಟು ಕಾಲ್ಸ್ ಬರುತ್ತೆ ಯೂಶಲಿ, ಲೈಕ್ ವೆನ್ ಸಮಥಿಂಗ್ ಹ್ಯಾಪನ್ಸ್ ಲೈಕ್ ದಿಸ್, ಎನಿ ಕೈಂಡ್ ಆಫ್ ಕಾಂಟ್ರವರ್ಸೀಸ್, ಎನಿಥಿಂಗ್ ಅಬೌಟ್ ರಿಲೇಟೆಡ್ ಟು ಫಿಲ್ಮ್ಸ್ ಬಗ್ಗೆ ನಿಮ್ಗೆ ಕಾಲ್ಸ್ ಬರೋದು ಹೇಗೆ? ಲೈಕ್ ವಾಟ್ ಕೈಂಡ್ ಆಫ್ ಕಾಲ್ಸ್ ಯು ಗೆಟ್? ಅಂಡ್ ಇಲ್ಲ, ಸಿನಿಮಾದ ಬಗ್ಗೆ ಮಾತಾಡೋ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನನಗೆ ಜಾಸ್ತಿ ಇಲ್ಲ. ಓಕೆ. ನನಗೇನಿದ್ರು ನನ್ನ ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು, ಮತ್ತು ಒಂದು ನಮ್ಮ ಸ್ಮಾಲ್ ಸರ್ಕಲ್ ನನ್ನ ಫ್ರೆಂಡ್ಸ್, ಅಷ್ಟು ಬಿಟ್ಟರೆ ಇನ್ಯಾರು ನನಗೆ ಅಷ್ಟೊಂದು ನಾನು ಜಾಸ್ತಿ ಫೋನ್ ಯೂಸ್ ಮಾಡಲ್ಲ ಮೇಡಮ್. ಇವಾಗಲೂ ಅಷ್ಟು ಫೋನಲ್ಲೆಲ್ಲ ಯಾರ ಹತ್ರ ಸೋಷಿಯಲ್ ಮೀಡಿಯಾಸು ಅಷ್ಟೇ, ಒಬ್ಬೊಬ್ಬರು ಒಂದೊಂದು ಹ್ಯಾಂಡ್ಲ್ ಮಾಡ್ತಾರೆ. ನಮ್ಮ ಸರ್ಕಲಿಂದನೇ ಫೋನ್ ಮಾಡಿದರು, ಎಲ್ಲ ಮಜಾ ಮಗಳಿಗೆ ತೋರಿಸೋಣ ಅಂತಿದ್ದೆ, ಎಲ್ಲೋ ಟ್ರೇಲರು ಅಂತ. ಹೌದಾ ಅಂತ. ಸೊ ಯಾ, ಆಮೇಲೆ ಟೀಮ್ ನಮಗೆಲ್ಲ ಗೊತ್ತಿತ್ತಲ್ಲ, ಸೊ ಬರುತ್ತೆ ಬೇಗ ಅಂತ ಹೇಳಿದೆ. ಓಕೆ, ನಾವಿವಾಗ KD ಸುತ್ತ ಆಗ್ತಾ ಇರೋದು ಕರೆಂಟ್ ಸಿಚುವೇಶನ್ ಬಗ್ಗೆ ಮಾತಾಡಿದ್ವಿ. ಇವಾಗ ಐ ವಿಲ್ ಟೇಕ್ ಯು ಬ್ಯಾಕ್ ಟು ದ KD ಡೇಸ್. ವೆನ್ ಫಸ್ಟ್ ಟೈಮ್ ಪ್ರೇಮ್ ಅಪ್ರೋಚ್ ಮಾಡಿದಾಗ, ಪ್ರೇಮ್ ಅವ್ರು ಹೇಳಿದ್ರು ನಿಮಗೂ ಇಂಟ್ರೆಸ್ಟ್ ಇತ್ತು ಪ್ರೇಮ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅಂತ. ಬಟ್ ಅವ್ರು ಅಪ್ರೋಚ್ ಮಾಡಿದಾಗ ಆ ಲಾಂಗ್ ಹಿಡಿಯೋ ಎಕ್ಸೈಟ್ಮೆಂಟ್ ನಿಮ್ಮಲ್ಲಿ ಎಷ್ಟಿತ್ತು ಅಂತ? ಇರಲಿಲ್ಲ ಇಲ್ಲ ಕಾನ್ಷಿಯಸ್ ಆಗಿದ್ದೆ, ಯಾಕೆಂದರೆ ಅದಕ್ಕೊಂದು ದೊಡ್ಡ ಹಿಸ್ಟ್ರಿನೇ ಇದೆ. ಹೌದು, ಕರೆಕ್ಟಾಗಿ ಹೆಂಗೆ ಏನು ಇದು ಐ ಹ್ಯಾವ್ ಟು ನೋ ಅಲ್ಲ ಫಸ್ಟು. ಓಕೆ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ಅಗೇನ್ ಫ್ರಮ್ ಓಮ್. ಅಲ್ಲಿಂದ ಒಂದು 4-5 ಸಿನಿಮಾ ನೋಡಿಕೊಂಡು, ಓಕೆ ಒಬ್ಬೊಬ್ಬರು ಒಂದೊಂದು ಸ್ಟೈಲು, ಐ ಮೀನ್ ಲೈಕ್ ಎಲ್ಲಾನು ಸಿನಿಮಾಸು ಅಟ್ಲೀಸ್ಟ್ ಕೆಲವು ಕ್ಲಿಪ್ಸ್ ಆದರೂ ನೋಡಬೇಕಲ್ಲ. ಓಕೆ. ಸೊ ಅದಾದಮೇಲೆ ಬಟ್ ಜೆನ್ಯೂನ್ ಆಗಿ ನಾವು ಹೆಂಗೆ ಹಿಡಿತೀವಿ ಅನ್ನೋದಕ್ಕಿಂತ ಫೈಟ್ ಎಲ್ಲರೂ ಮಾಡ್ತಾರೆ, ಬಟ್ ಅದಕ್ಕೊಂದು ಸಿಚುಯೇಷನು, ರೀಸನ್ನು ಅನ್ನೋದೆಲ್ಲ ಇರಬೇಕು. ಸೊ ಆವಾಗಲೇ ಚೆನ್ನಾಗಿರೋದು. ಸೊ ಈ ಮೂವಿಯಲ್ಲಿ ಆ ಸಿಚುಯೇಷನ್ ತುಂಬ ಚೆನ್ನಾಗಿ ಟೆಂಪೋನ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಟೆಂಪೋ ಇರುತ್ತೆ ಮೂವಿಯಲ್ಲಿ, ಓಕೆ ದಿಸ್ ಇಸ್ ದ ಮೂಮೆಂಟ್ ಅನ್ನೋ ಒಂದು ಟೆಂಪೋನ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ವಾಟ್ ಐ ಸಿ ಈಸ್, ಅಂದರೆ ಪ್ರೇಮ್ ಫಿಲಮ್ಸಲ್ಲಿ ಅಂದರೆ ಲಾಂಗ್ ಹಿಡಿಯೋರೆಲ್ಲ ದೇ ಆರ್ ದ ಬಿಗ್ ಸ್ಟಾರ್ಸ್ ಟುಡೇ ಅಂತ. ವೆದರ್ ವಿ ಕಾಲ್ ಇಟ್ ಲೈಕ್ ಶಿವಣ್ಣ ಅಂದರೆ ಜೋಗಿ ಅಂತ ನೆನೆಸ್ಕೋತೀವಿ. ಸೊ ಈವನ್ ಕರಿಯಾ ಫಿಲಮ್ಮು ಆ ರೀತಿ ನೋಡೋಕ್ಕೆ ಹೋದರೆ, ಸೊ ನೀವು ಅನ್ಕೋತೀರಾ ಇಫ್ ಲಾಂಗ್ ಹಿಡಿದ್ರೆ ಪ್ರೇಮ್ ಫಿಲಮಲ್ಲಿ ದ ಸ್ಟಾರ್ ಆಸ್ ಅರೈವ್ಡ್ ಅಂತ ಅನ್ಕೋತೀರಾ? ಆ ಥರ ಲೈಕ್ ಆರ್ ಇಸ್ ಇಟ್ ಅ ಇಮೇಜ್ ಮೇಕ್ ಓವರ್ ಲಾಂಗ್ ಹಿಡಿದ್ರೆ ಅದು ಪ್ರೇಮ್ ಫಿಲಮಲ್ಲಿ ಅಂತ? ನನಗೆ ಗೊತ್ತಿರೋಂಗೆ ಆ್ಯಸ್ ಅನ್ ಆಡಿಯನ್ನು ಪ್ರೇಮ್ ಸರ್ಗೆ ಈ ಫೀಲ್ಡ್ ಕತೆಗಳೆಲ್ಲ ಸಕಲ ಮಾಡ್ತಾರೆ. ಓಕೆನಾ, ಒಂದು. ಎರಡನೇದು ಕತೆ ನಿಜವಾಗ್ಲೂ ಸಖತ್ತಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ ಕತೆ. ನಿಮಗೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋದು, ಮತ್ತು ಎಲ್ಲೂ ನಿಮಗೆ ಈ ಮುಜುಗರ ಥರ ಅಂತ ಸೀನ್ ಆಗ್ಬೋದು, ಮತ್ತು ಎಲ್ಲೂ ವಲ್ಗಾರಿಟೀಸ್, ಒಂಚೂರು ವೈಲೆನ್ಸ್ ಉಂಟು. ವೈಲೆನ್ಸ್ ಸ್ವಲ್ಪ ಇದೆ, ಅಂದರೆ
ಅಂದರೆ ಲಾಂಗ್ ಇಟ್ಕೊಂಡ್ರೆ ಒಂಚೂರು ವೈಲೆನ್ಸ್ ಇದ್ದೇ ಇರುತ್ತಲ್ಲ. ಸೊ ಅದೊಂದು ಚೂರು ಇರುತ್ತೆ, ಅದು ಬಿಟ್ಟರೆ ಇನ್ನು ಆರಾಮಾಗಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಹೌದು, ನೀವು ಪ್ರತಿ ಸತಿ ನೀವೆಲ್ಲ ಲೈಕ್ ಪ್ರೆಸ್ ಮೀಟ್ಸಲ್ಲಿ ಇಂಟ್ರ್ಯಾಕ್ಷನ್ಸಲ್ಲಿ ಯು ಹ್ಯಾವ್ ಬೀನ್ ಟೆಲಿಂಗ್ ಓಕೆ ವೈಲೆನ್ಸ್ ಇದೆ ಬಟ್ ಇದು ಫ್ಯಾಮಿಲಿ ಡ್ರಾಮಾ, ಬ್ಲಡ್ ವೈಲೆನ್ಸ್ ಇರಲಿಲ್ವಲ್ಲ ಹಳೆ ಮೂವೀಸಲ್ಲೆಲ್ಲ. ಅಲ್ಲ, ಐ ಮೀನ್ ಟು ಸೇ ದಿಸ್ ಫಿಲಮ್ ಐಮ್ ಟಾಕಿಂಗ್ ಅಬೌಟ್, ದಿಸ್ ಫಿಲಮ್ ಐಮ್ ಟಾಕಿಂಗ್ ಅಬೌಟ್. In your interactions at press meets, you have been talking about saying that, okay, if ಇದು ಫ್ಯಾಮಿಲಿ ಡ್ರಾಮಾ, ಬ್ಲಡ್ಶೆಡ್, ಒಂದು ಫ್ಯಾಮಿಲಿ ಸರೌಂಡೆಡ್ ಸಿನಿಮಾ ಅಂತ ಹೇಳಿದಾಗ ವೆನ್ ಯು ಸೇ ದೇರ್ ಇಸ್ ವೈಲೆನ್ಸ್ ಇಸ್ ಮೋರ್ ದೆನ್ ದ ಫ್ಯಾಮಿಲಿ ಅಂತ ಅನಿಸುತ್ತೆ. No, it was, ಯು ಹ್ಯಾವ್ ಟು ಕರೆಕ್ಟ್. ಇಟ್ ವಾಸ್ ನೆಸೆಸರಿ. ಏಕೆಂದರೆ ಸಿನಿಮಾ ನೋಡಾದ್ಮೇಲೆ ನೀವೇ ಹೇಳ್ತೀರಾ, ಓಕೆ ದಿಸ್ ಇಸ್ ದ ಪ್ಲೇಸ್, ದಿಸ್ ಇಸ್ ದ ಟೈಮ್. ವೈ ಯು ಆರ್ ಸೇಯಿಂಗ್ ದೇರ್ ಶುಡ್ ಬಿ ವೈಲೆನ್ಸ್ ಆ್ಯಂಡ್ ಬ್ಲಡ್ಶೆಡ್ ಇನ್ ಅ ಫ್ಯಾಮಿಲಿ ಡ್ರಾಮಾ? ನೋ, ಯು ಡೋಂಟ್ ಟ್ರೈ ಟು ಕ್ಲಬ್ ಎವ್ರಿಥಿಂಗ್. ನಾನು ಏನು ಹೇಳ್ತಾ ಇರೋದು ಅಂದರೆ, ಆ ಸಿಚುಯೇಷನ್ಗೆ, ಆ ಬರುವಂಥ ಸನ್ನಿವೇಶಕ್ಕೆ ಆ ಫೈಟು ನೆಸೆಸರಿ ಅನಿಸುತ್ತೆ. ಕೆಲವು ಸ್ಕ್ರಿಪ್ಟು, ಕೆಲವು ಸನ್ನಿವೇಶಕ್ಕೆ ಡೈರೆಕ್ಟರ್ ವಿಷನ್ನು ಆ ಥರ ಇರುತ್ತೆ. ಓಕೆ, ಸೊ ಈ ಸಿನಿಮಾಗೆ ಅಷ್ಟು ನೆಸೆಸರಿ ಇತ್ತು ಅಂತ ಡೈರೆಕ್ಟರ್ ನಂಬಿದರೆ, ಸೊ ನಾವೆಲ್ಲರೂ ನಂಬಿದ್ವಿ. ಬಟ್ ಕಾಳಿದಾಸ ಅನ್ನೋ ಕ್ಯಾರೆಕ್ಟರ್ನ ಆ್ಯಂಡ್ ಟು ಬಿ ದ ಡೆವಿಲ್ ದಿ ಅದರ್ ಸೈಡ್, ಡ್ಯುಯಲ್ ಶೇಡ್ ಅಂತ ಅನ್ಬೋದು. ಎವ್ರಿ ಒನ್ ಹ್ಯಾಸ್ ಡ್ಯುಯಲ್ ಶೇಡ್ಸ್ ಅಂತ ಪ್ರೇಮರು ಒಂದು ಇದರೊಳಗೆ ನನ್ನ ಇಂಟರ್ವ್ಯೂಲೇ ಹೇಳಿದರು. ಬಟ್ ಹೌ ಡಿಡ್ ಯು ಹ್ಯಾಂಡಲ್ ದಿಸ್ ಡ್ಯುಯಲ್ ಶೇಡ್ಸ್ ಅಂತ ಹೇಳೋಕ್ಕಾಗಲ್ಲ. ಅದೇ ತಿರ್ಗಾ ಸಿಚುವೇಶನ್ಸ್ ಯಾ ಹೌ ಕಾಳಿದಾಸ ಬಿಕಮ್ಸ್ ದ ಡೆವಿಲ್ ಅಂತ ಹೇಳ್ಬೋದಾ? ಓಕೆ, ಇಫ್ ಯು ಹ್ಯಾವ್ ಟು ಗಿವ್ ಲಿಟಲ್ ಮೋರ್ ಬ್ರೀಫ್ ಅಬೌಟ್ ಯುವರ್ ಕ್ಯಾರೆಕ್ಟರ್. ಇಲ್ಲ ಇದೇ ಮ್ಯಾಕ್ಸಿಮಮ್ ಬಂದ್ಬಿಟ್ಟಿದ್ದೀವಿ, ಒಂದು ಲೈನೇ ಹೇಳ್ಬಿಟ್ಟಿದ್ದೀರಾ. ಸೊ ದಟ್ ಎಕ್ಸ್ಪೀರಿಯನ್ಸ್ ಆಫ್ being Kalidasa. Okay. Did I put it in the right way? Well, I like that name. That's why I stressed on it. The experience of being Kalidasa? Kalidasa, yeah, he is very, very innocent. ಅವನಾಯ್ತು, ಅವ್ನ ಪಾಡಾಯ್ತು, ಯಾರಿಗೂ ತೊಂದರೆ ಕೊಡಲ್ಲ, ಅವನು ಯಾರ ಸಾಹಸಕ್ಕೂ ಹೋಗಲ್ಲ, ಅವನೇ ಎಲ್ಲರಿಗೂ ಚಿಕ್ಕದಾಗ ತೊಂದರೆ ಕೊಡ್ತಾನೆ. ಅವನು ಒಂದು ಪುಟ್ಟ ಫ್ಯಾಮಿಲಿ ಇರುತ್ತೆ. ಅವನು ಎಲ್ಲಿ ಕೆಲಸ ಮಾಡ್ತಾನೆ ಅಂದರೆ, ಈ ಗರಡಿ ಮನೇಲಿ ಕೆಲಸ ಮಾಡ್ತಾನೆ. ಇದನ್ನು ಯಾರಿಗೂ ಹೇಳಿಲ್ಲ, ನಿಮಗೆ ಹೇಳ್ತಾರೆ. ಆಡಿಯನ್ಸ್ ವಾಟ್ ಶುಡ್ ದೇ ಎಕ್ಸ್ಪೆಕ್ಟ್ ಫ್ರಮ್ ಧ್ರುವ ಇನ್ KD? ಒಂದು ಒಳ್ಳೆ ಕಥೆಯಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದಾನೆ ಅನ್ನೋದು ಅನ್ಕೊಂತಾರೆ ಅಂತ ಒಂದು ನಂಬಿಕೆ ಮೇಡಮ್. ಬಟ್ ವೈ ಡು ಯು ಥಿಂಕ್ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದ 80s ಟು ಟೆಲ್ ಅ ಸ್ಟೋರಿ ಅಂತ? ಅವಾಗಲೇ ನಡೆದಿರೋದಲ್ವಾ? ಅಲ್ಲ, ಬಟ್ ಪರ್ಟಿಕ್ಯುಲರ್ ಆಗಿ ಪ್ರೇಮು ಈ ಸಬ್ಜೆಕ್ಟ್ ತೊಗೊಂಬಂದಾಗ ಈ ಟೈಮಲ್ಲೂ ಇಂಥ ನಡೆಯೋದೇ ಇಲ್ಲ. ಅದೊಂಥರ ಬಿಗರ್ ಕ್ಯಾನ್ವಸ್ಸು. ಆ ಟೈಮಲ್ಲಿ ಆ ಬ್ಯಾಂಗ್ಳೂರ್ ಸೆಟಪ್ಪು ನಾವು ತುಂಬ ನೋಡಿದ್ದೀವಲ್ಲಪ್ಪ, ನೀವು ನೋಡಿದ್ದೀರಲ್ಲ. ಒಂದು ನಿಮಿಷ, ಈಗ ಜಯರಾಜ್ ಅವರು, ಕೊತ್ವಾಲ್ ಅವರು, ಇವರೆಲ್ಲ ಈಗ 2026 ಕತೆ ಮಾಡಿದ್ರೆ ನೋಡ್ತೀರಾ ನೀವು? ಅಲ್ಲ, ಬಟ್ ಜನರಲಿ ಇವಾಗಲೂ ಡಾನ್ಸ್ ಇಲ್ಲ ಅಂತೀರಾ? ಇವಾಗ ಬೇರೆ ಥರ ಇರೋದಲ್ವಾ? ಇವಾಗಿನ ಮೊಬೈಲ್ ಯುಗ, ಸೋಷಿಯಲ್ ಮೀಡಿಯಾ ಇವಾಗ ಬೇರೆ ಥರ ಅಲ್ವಾ? ಅವರು ಆ ಕತೆ ಹೇಳಕ್ಕೆ ಹೋಗಿರೋದು ಆವಾಗಿನ ಕಾಲಘಟ್ಟದ ಕತೆ ಹೇಳಕ್ಕೆ ಹೋಗಿರೋದು. ಸೊ ಅದಕ್ಕೋಸ್ಕರನೇ, ಇಲ್ಲಾಂದರೆ ನಮ್ಗೆ ಇನ್ನೂ ಈಸಿ ಅಲ್ವಾ ಇವಾಗಿಂದು ಇದ್ರಲ್ಲಿ ಮಾಡೋದಕ್ಕೆ. ಸೊ ಏನಕ್ಕೆ ಪ್ರೊಡ್ಯೂಸರು ಪಾಪ ತಿರ್ಗಾ ಇಡೀ ಎಂಟೈರ್ ಬೆಂಗಳೂರನ್ನ ರೀಕ್ರಿಯೇಟ್ ಮಾಡಿ ಅಷ್ಟು ಸೆಟ್ ಹಾಕಿ, ಸೊ ಎಲ್ಲರದ್ದು ಶ್ರಮ ಇದೆ. ಐ ಡೋಂಟ್ ಥಿಂಕ್ ಯು ವರ್ ಇವನ್ ಬಾರ್ನ್ ಇನ್ ದ ಎರಾ ಆಫ್ ದಟ್. ನಿಮಗೆ ತಿಳ್ಕೊಳ್ಳೋ ಕುತೂಹಲ ಇನ್ನೂ ತುಂಬ ಇತ್ತು ದೆನ್ ದಿ ಡೈರೆಕ್ಟರ್ಸ್ ಅಂಡ್ ಅದರ್ಸ್. ಹೇಗಿತ್ತು ಇದು ಆ ಜಗತ್ತು ಆ ಟೈಮು ಅಂತ ಆ ಥರ ಅನ್ಸೆ. ಒಂದೇ ಒಂದ್ಸರಿ ಮನೆಗೆ ಹೋಗಿದ್ದೆ ಈ ಗೆಟಪ್ಪಲ್ಲಿ, ಇಲ್ಲ ಲೇಟ್ ಆಗೋಯ್ತು. ಇಮಿಡಿಯೇಟಾಗಿ ಸರಿ ನಾನು ಹೊರಟ್ಬಿಡ್ತೀನಿ ಅಂದ್ಬಿಟ್ಟು ಹೊರಟ್ಬಿಟ್ಟೆ. ಅದೇ ಗೆಟಪ್ಪಲ್ಲಿ ಬಂದಿದ್ದೆ. ನಮ್ಮ ತಂದೆ ಹಿಂಗೆ ನೋಡಿ, ಅದೇ ಬೆಲ್ ಬಾಟಮ್ಸ್ ಇದೆಲ್ಲ ಇತ್ತಲ್ಲ, 70s ನಾನು ಹಿಂಗೆ ಕಣ ಇದ್ದಿದ್ದ ಅಂದರು. ಅಪ್ಪೋ ವಾ, ಓಕೆ ಇಷ್ಟು ಹೇಳಿದ್ರಲ್ಲ ಸಾಕು ಅಂದ್ಬಿಟ್ಟು ನನಗೆ ಕಾಣಿಸ್ತಾ ಇದೆಯಾ ಕಣ. ಇಮಿಡಿಯೇಟ್ ಹಿಂಗೆಲ್ಲ ಆಯ್ತಾ ಪಾಡಿ ತಿನ್ಕಂದ್ರೆ, ಇದು ಯಾವ್ದು ಬಾಡಿ ನೋಡೋ ಫೋಟೋ ಒಳಗೆ. ಯಾರ ಜೊತೆ ಯೂಶ್ವಲಿ ಯು ಡಿಸ್ಕಸ್ ಅಬೌಟ್ ಯೋರ್ ಮೂವೀಸ್, ಯೋರ್ ಕ್ಯಾರೆಕ್ಟರ್ಸ್, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಬೆಟರ್ ಅಂತ ಅಂದಾಗ? ಯಾರ ಹತ್ರನೂ ಇಲ್ಲ ಮೇಡಮ್, ಪ್ರಾಬ್ಲಮ್ ಐ ಥಿಂಕ್ ನಮ್ಮ ಹುಡುಗರ ಹತ್ರನೇ. ನಮ್ಮ ಹುಡುಗ ಮುತ್ತು ಅಂತ ಇದ್ದಾನೆ, ಇಲ್ಲ ಅಶ್ವಿನ್, ಇವ್ರ ಹತ್ರನೇ. ವಾಟ್ ಆಡಿಯನ್ಸ್ ಕ್ಯಾನ್ ಎಕ್ಸ್ಪೆಕ್ಟ್ ಅಂತ? ಒಂದು ಒಳ್ಳೆ ಕತೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ ಇರೋವಂಥ ಒಳ್ಳೆ ಕತೆ, ಕೆಲವು ಸರ್ಪ್ರೈಸಸ್ ಎಲ್ಲ ಇರುತ್ತೆ, ಸಾಂಗ್ಸ್ ಚೆನ್ನಾಗಿರುತ್ತೆ. ನಿಮ್ಮೆಲ್ರಿಗೂ ಸಾಂಗ್ಸ್ ಆಲ್ರೆಡಿ ಇಷ್ಟ ಆಗಿದೆ. ವಿಚ್ ಇಸ್ ಯುವರ್ ಫೇವ್ರೆಟ್ ಸಾಂಗ್? ಕಮಾನ್ ಕಾಳಿ, ಆ್ಯಕ್ಚುಲಿ ಅಣ್ತಮ್ಮ ಜೋಡಿತ್ತು. But overall, working with Prem, that experience, you have watched his films, and which one of his film you like?
ಆಮೇಲೆ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ವರ್ಕ್ ಮಾಡೋದು? ಜೋಗಿ ಇಷ್ಟ, ಮತ್ತು ಎಕ್ಸ್ಕ್ಯೂಸ್ ಮೀ ಇಷ್ಟ, ಕರಿಯಾ ಇಷ್ಟ, ಏಕಲವ್ಯ ಪ್ರೀ ಕ್ಲೈಮ್ಯಾಕ್ಸಿಂದ ಇಷ್ಟ. ಸೊ ಎವ್ರಿಥಿಂಗ್ ಸಮಥಿಂಗ್ ಆಫ್ ಹಿಸ್ ಫಿಲಮ್ಸ್ ಯು ಲೈಕ್ಡ್. ಬಟ್ ನೀವು ಅವ್ರ ಜೊತೆಗೆ ಈ ಲೈಕ್ ದಿಸ್ ಜರ್ನಿ ಆಲ್ಮೋಸ್ಟ್ 3.5 years. ಯಾ 3.5. What is that one thing you like about Prem's direction? ಫಸ್ಟ್ ಆಫ್ ಆಲ್ ಪ್ರೇಮ್ ಸರ್ ಆ್ಯಸ್ ಅ ಹ್ಯೂಮನ್ ಹೀ ಈಸ್ ವೆರಿ ಜೆನ್ಯೂನ್. ಫಸ್ಟ್ ಥಿಂಗ್ ಅದಕ್ಕಿಂತ ಇನ್ನೇನಿಲ್ಲ, ಅದೇ ಜೆನ್ಯೂನ್, ಅದೇ ಇಂಪಾರ್ಟೆಂಟು ಅದು. ಆ್ಯಂಡ್ ಹೀ ಈಸ್ ವರ್ಕಾಲಿಕ್. ಅವೆರಡೇ ಅವ್ರಿಗೆ ವೆಪನ್, ಅವ್ರ ಸ್ಟ್ರೆಂತೇ ಅದು. If something you have learned through this journey in ಈಸ್ KD, ವರ್ಕಾಲಿಕ್ ಅಲ್ಲ. ಅದು ನಿಮ್ಗೆ ಇಷ್ಟ? ಇಮಿಡಿಯೇಟಾಗಿ ನಾವು ಕೂತ್ರು ನೋ ಇಶಂಟ್. ಯಾ, ದಟ್ ಇಸ್ ಒನ್ ಥಿಂಗ್. How important as an actor, collaboration with KVN Productions? KVN sir, he's a passionate producer, and also he's a big player in industry. ನಿಮ್ಮೆಲ್ರಿಗೂ ಗೊತ್ತಿರಂಗೆ. ಎಲ್ಲದಕ್ಕಿಂತ ನಾನು ಆಗಲೇ ಹೇಳ್ದಂಗೆ ಪ್ಯಾಷನೇಟ್ ಆಗಿದ್ದರೆ ಅಫ್ಕೋರ್ಸ್ ಇನ್ವಾಲ್ವ್ಮೆಂಟ್ ಅನ್ನೋದು ತಾನಾಗಿ ಬರುತ್ತೆ. ಸೊ ಈ ಸಿನಿಮಾದಲ್ಲಿ ಕೆಲವು ಕ್ಯಾರೆಕ್ಟರ್ಸ್ನೆಲ್ಲ ಡೈರೆಕ್ಟರ್ಸ್ ಜೊತೆ ಕೂತ್ಕೊಂಡು ಫೈನಲೈಸ್ ಮಾಡಬೇಕಾದ್ರೇ ಅವ್ರದ್ದು ಇಂಟ್ರೆಸ್ಟ್, ಇನ್ವಾಲ್ವ್ಮೆಂಟ್ ಎಲ್ಲ ಗೊತ್ತಾಗೋಗುತ್ತಲ್ಲ. ಸೊ KD ಆಗೋದಕ್ಕೆ ಕರೆಕ್ಟಾಗಿ ಕಾರಣನೇ ನಮ್ಮ ಪ್ರೊಡಕ್ಷನ್ ಹೌಸ್. Coming to be working with that big star cast, you find in each actor you have something, the experience come in front of you. ಒಂದು ರಮೇಶ್ ಅರವಿಂದ್ ಸರ್ ಆಗಲಿ ಅಥವಾ ರವಿಚಂದ್ರನ್, ಈವನ್ ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ಆ್ಯಂಡ್ ಸುದೀಪ್ ಸರ್ ಇನ್ ಅ ಕೀ ರೋಲ್. Name the actors, you have a lot of, the bundle of work about theirs. So ಅವ್ರ ಜೊತೆ you share screen. So you have to tell about it. ಹೌದು, ಎಲ್ಲರ ಜೊತೆನೂ ಸ್ಕ್ರೀನ್ ಶೇರ್ ಮಾಡೋವಂಥ ಅವಕಾಶ ಸಿಕ್ತು. ಅಫ್ಕೋರ್ಸ್ ರಮೇಶ್ ಸರ್ ಆಗಲಿ, ರವಿಚಂದ್ರನ್ ಸರೇ ಆಗಲಿ, ಸುದೀಪ್ ಸರೇ ಆಗಲಿ, ರವಿಶಂಕರ್ ಸರ್, ಸುಚೇಂದ್ರ ಪ್ರಸಾದ್, ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಮೇಡಮ್. ಅಂದರೆ ಅವ್ರ ಡೈಲಾಗ್ ತೊಗೊಳ್ಳೋವಂಥ ರೀತಿನೇ ಆಗಲಿ, ಅಥವಾ ಎಸ್ಪೆಷಲಿ ಸುಚೇಂದ್ರ ಪ್ರಸಾದ್ ಸರ್ದು ಅವ್ರದ್ದು ಪಾಸಸ್ಸೇ ಬೇರೆ ಥರ ಇರುತ್ತೆ. ನಂದು ಅವ್ರದ್ದು ಕಾಮಿಡಿ ಸೀಕ್ವೆನ್ಸಸ್ ಇರುತ್ತೆ. ಸೊ ಅಂದರೆ ಇಬ್ಬರೂ ಮ್ಯಾಚ್ ಮಾಡಿದ್ರೇ ಕೆಲವು ಟೈಮಿಂಗಲ್ಲಿ ಕಾಮಿಡಿ ವರ್ಕ್ ಆಗುತ್ತೆ. ಅವ್ರ ಪಾಸಸ್ಸೇ ಬೇರೆ ಥರ ಇರುತ್ತೆ. ಆವಾಗ ಇಮಿಡಿಯೇಟಾಗಿ ಪಂಚ್ ಆಗಿಲ್ಲ ಅಂದರೆ ತಿರುಗಿ ಒಂಚೂರು ಮಾನಿಟರ್ ಮಾಡಿ. ಸೊ ಹಂಗೆ ಅದು ಬಿಟ್ಟರೆ ಸುದೀಪ್ ಸರ್ದು ನಾನು ಇವಾಗ ಹೇಳಲ್ಲ, ಯಾಕೆಂದರೆ ಸಿನಿಮಾ ನೋಡಾದ್ಮೇಲೆ ಮಾತಾಡೋಕ್ಕೆ ಚೆನ್ನಾಗಿರುತ್ತೆ. ಇನ್ನು ಅಫ್ಕೋರ್ಸ್ ರವಿಶಂಕರ್ ಸರ್ ನಿಮಗೆ ಗೊತ್ತು, ನಾವು ಮುಂಚೆನೂ ಮಾಡಿದ್ವಿ. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ರೋಲು ಮೇಡಮ್. ರವಿಶಂಕರ್ ಇಲ್ಲ, ಸಿನಿಮಾ ಆಗೋಗ್ಲಿ ಮೇಡಮ್. ನಾನು ಇವಾಗ ರವಿಚಂದ್ರನ್ ಸರ್ದಾಗಲಿ, ರಮೇಶ್ ಅಣ್ಣನ್ ಅಲ್ಲ, ಬಟ್ ರಮೇಶ್ ಅರವಿಂದ್ ಒಂದು he being your brother, at least you can tell me that, no, on screen. No, he is not my brother. Okay, I was told. I don't know. ಇಲ್ಲ, ನೀವು ಸಿನಿಮಾ ನೋಡ್ಬಿಡಿ. ಹೂಸ್ ಮೈ ಬ್ರದರ್, ನಾನು ಏನಾಗುತ್ತೆ ಅದೆಲ್ಲ. Yeah, even I don't like to be a spoiler talking about ಅದು ಸಿನಿಮಾ ನೋಡಾದ್ಮೇಲೆ ಯು ವಿಲ್ ಡೆಫಿನೆಟ್ಲಿ. ಅಂದರೆ ಪ್ರೇಮ್ ಸರ್ ಅಂದರೆ ಈ ಎಮೋಷನ್ಸ್ಗೆ ಜಾಸ್ತಿ ಒತ್ತಿರುತ್ತೆ, ಅದನ್ನು ಯು ಕ್ಯಾನ್ ಎಕ್ಸ್ಪೆಕ್ಟ್. ಪ್ರೇಮ್ ಸರ್ ಒಂದು ಸ್ಟೋರಿ ಜೊತೆ ಅವ್ರ ಕಾಸ್ಟ್ನ ಕರ್ಕೊಂಬರ್ತಾರಲ್ಲ, ದಟ್ ಓನ್ಲಿ ಆ ಸ್ಕೇಲ್ ದೊಡ್ಡದಾಗುತ್ತೆ. ಸೊ ನಿಮ್ಗೆ ಅನಿಸ್ತಾ ಲೈಕ್ ಓಕೆ, ವರ್ಕಿಂಗ್ ವಿತ್ ಪ್ರೇಮ್ ಐ ಹ್ಯಾವ್ ಟು ವರ್ಕ್ ವಿತ್ ಸಮ್ ಬಿಗ್ ಫೈನ್ ಆ್ಯಕ್ಟರ್ಸ್ ಅಂತ? ಏನು, ನಾವು ಸ್ಟಾರ್ಟ್ ಮಾಡಿದಾಗ ನಮ್ಗೆ ಯಾರೂ ಫೈನಲೈಸ್ ಆಗಿರಲಿಲ್ಲ. ಆಮೇಲೆ ಆ್ಯಡ್ ಆನ್ ಆಗ್ತಾ ಹೋಗ್ತಾ ಇತ್ತು. ವಾಟ್ ವಾಸ್ ದ ಎಕ್ಸೈಟ್ಮೆಂಟ್ ಈಚ್ ಟೈಮ್ ಆ್ಯಕ್ಟರ್ಸ್ ಕೇಮ್ ಇನ್ ಟು ದ ಪಿಕ್ಚರ್? ಲೈಕ್ ನಿಮಗೆ ನಾನು ಅಂದ್ಕೊಂಡಿದ್ದೆ ಮಾಡೋವರೆಗೂ ಎಕ್ಸೈಟ್ಮೆಂಟ್ ಏನೋ ಇರಲ್ಲ, ಪ್ರಾಬಬ್ಲಿ ನಾನು ಇವಾಗ ಕಾನ್ಷಿಯಸ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಈಗ ಮಾಡಾದ್ಮೇಲೆ ಇವಾಗ ಏನು ಅನ್ಕೊತಾ ಇದ್ದೀನಿ, ರಿಲೀಸ್ ಆಗೋಗ್ಲಿ ಆಮೇಲೆ ಎಕ್ಸೈಟ್ ಆಗ್ತಿರೋ ಏನೋ ಅನ್ನಿಸ್ತಾ ಇದೆ. ಅಂದರೆ ಆ ಮೂಮೆಂಟಿಗೆ ಎಕ್ಸೈಟ್ ಆಗಿದ್ದೆ. ಅಂದರೆ ಅವರು ದೇ ಆರ್ ಇನ್ ಅಂದಿದ ತಕ್ಷಣ ವಾ ಓಕೆ ಅನ್ನಿತಿತ್ತು. ಬಟ್ ಮಾಡಬೇಕಾದ್ರೆ ಐ ವಾಸ್ ಕಾನ್ಷಿಯಸ್, ಕರೆಕ್ಟಾಗಿ ಮಾಡಬೇಕು ಅಂತ ಅದ್ರ ಮೇಲೆ ಫೋಕಸ್ ಮಾಡ್ತಾಯಿದ್ದೆ. ಇವಾಗ ಮಾಡಾದ್ಮೇಲೆ ಇವಾಗ ರಿಲೀಸ್ ಮೇಲೆ ಮಾಡ್ತಾ ಇದ್ದೀವಿ. ಸೊ ಇವಾಗ ಫೋಕಸ್ ಇರೋದು ಇದು. ಬಟ್ ದ ಹೋಲ್ ಥಿಂಗ್ ಇಸ್, ಇಲ್ಲ ನೋಡಿ, ಇವಾಗ ರವಿಚಂದ್ರನ್ ಸರ್ ಅಯ್ಯೋ ಅವ್ರದ್ದು ಆ್ಯಕ್ಟಿಂಗ್ ಮಾಡಿದ್ರ ಅನ್ಸುತ್ತೆ, ಟಕ್ಕಂದ ಮಾಡ್ಬಿಡ್ತಾರೆ. ಸೊ ಕೆಲವೆಲ್ಲ ನಾನು ಕೇಳಿದೆ, ಅಲ್ಲ ಸರ್ ಹೆಂಗೆ ಇದು, ಅಷ್ಟೇ ಮಗ, ಅಷ್ಟೇ ಕಣ 48 ಫ್ರೇಮ್ಸ್ ಅಲ್ವಾ,
ಸೊ ಟೆಕ್ನಿಕಲಿ ಎಷ್ಟು ನಾಲೆಜಬಲ್ಲು ಅವರು ನೀಟಾಗಿ ಗೊತ್ತಾಗೋಗುತ್ತೆ ಅವರು, ಮತ್ತು ಎಲ್ಲರೂ ಡೈರೆಕ್ಟರ್ಸ್ ಬೇರೆ. ಸೊ ನಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. And in particularly, I saw you, getting into the skin of the character. And when you had to lose weight, you had to put on weight. There's a lot of effort even to do that. Why do you take We have that been risk? paid also no, for that. Only because you've been paid? ಆ್ಯಕ್ಚುಲಿ ಸಿ ನಿಮಗೆ ಕೆಲವು ಕ್ಯಾರೆಕ್ಟರ್ ಕನೆಕ್ಟೇ ಆಗಲಿಲ್ಲ ಅಂದರೆ ನೀವು ಅದ್ರ ಜೊತೆ ಟ್ರಾವೆಲೇ ಆಗೋಕ್ಕಾಗಲ್ಲ. ಸೊ ಡೈರೆಕ್ಟ್ರು ಹಿ ವಾಸ್ 100% ಶ್ಯೂರ್ ನನಗೆ ಹಿಂಗೆ ಬೇಕು ಅಂತ ಹೇಳಿದಾಗ ನಾನು ಮಾಡೋಕ್ಕಾಗಲ್ಲ ಅಂದರೆ ಸ್ಟಾರ್ಟಿಂಗೆಲ್ಲ ಹೇಳ್ಬಿಡ್ತೀನಿ, ಇಲ್ಲ ಅದು ನನ್ನ ಕೈಲಿ ಆಗಲ್ಲ ಅಂತ. ಆ್ಯಕ್ಚುಲಿ ನಾನು ಹೇಳಿದೆ ಅಷ್ಟಲಿಗೆಲ್ಲ ಸಣ್ಣ ಆಗೋಕ್ಕಾಗಲ್ಲ. ಬಟ್ ಅವ್ರಿಗಿದ್ದಿದ್ದು ನಂಬಿಕೆಯಿಂದನೇ ನಾನು ಸಣ್ಣ ಆದ್ನೋ ಏನೋ ನನಗೆ ನಂಬಿಕೆ ಇದೆ ಅಂತ ಊರು ತುಂಬಿಸೋರು. ಇವ್ರು ಏನು ಇಂಪಾಸಿಬಲ್ನೆಲ್ಲ ಹೇಳ್ತಾ ಇದ್ದಾರೆ ಅಂತ. 20 ದಿವಸ ಕಣ 10 kg ಆಗೋಣ ಆರಾಮಾಗಿ, ನನಗೆ ನಂಬಿಕೆ ಇದೆ. ಚಾನ್ಸೇ ಇಲ್ಲ. ನಾನು ಇಮಿಡಿಯೇಟಾಗಿ ಇಲ್ಲ ಇವಾಗ ವೆನ್ಸ್ಡೇ ಮಂಡೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ. ಆಯಿತು, ಮಂಡೆಯಿಂದ ಅಂದ್ರೂ 20 ದಿವಸ ನಂಬಿಕೆ ಇದೆ ಮಗನೇ ಅಂತ. ಇಲ್ಲ ಅಣ್ಣ 2-3 ತಿಂಗಳು ಬೇಕು ಮಗನೇ, ನನಗೆ ನಂಬಿಕೆ ಇದೆ ನೀನು ಮಾಡ್ತೀಯ ಅಂದ್ಬಿಟ್ಟು. ಸೊ ಎವ್ರಿ ಡೇ ಯೂಸ್ ಟು ಕಾಲ್, ಮಗನೇ ಮಾಡ್ತಿರ್ತೀಯ ತಾನೆ, ನಂಬಿಕೆ ಇದೆ ಅಂದ್ಬಿಟ್ಟು ಇಟ್ಬಿಡೋರು. ಸೊ ಬೈಕೊಂಡೆಲ್ಲ ಅವ್ರನ್ನ ಎಷ್ಟು ಸರಿ ಫೋನ್ ಮಾಡಿದ್ದೀನಿ ಅಂದರೆ ಟ್ರೆಡ್ಮಿಲ್ ಮೇಲೆ, ಅಣ್ಣ ಇವಾಗ ಏನಾದರೂ ಕೆಮ್ಕೊಂಡ್ಯಾ ಅಂತ ಕೇಳ್ತೀನಿ. ಇಲ್ಲ ಯಾಕೋ ಅಂದರೆ ಬೈಕೊತಾ ಇದ್ದೀನಿ, ತುಂಬ ಬೈಕೋತಾ ಇದ್ದೀನಿ ನಿನ್ನನ್ನು, ಕೆಮ್ಮೇನೂ ಬಂದಿಲ್ವಾ ನಿನಗೆ? ಇದನ್ನ ಎಷ್ಟು ಕೆ ಜಿ ಅಂತ ಕೇಳಿಲ್ವಾ, ಎಷ್ಟು ಕೆ ಜಿ ಇಳಿಸಿದೆ ಅಂತ? ಬೈಕೊಂಡ್ರು ಪರವಾಗಿಲ್ಲ, ನಡಿ ಮಗನೇ ಅನ್ನೋರು. I think that rapport with the director helps you, I think. ಅವ್ರಿಗಿದ್ದು ನಂಬಿಕೆ ನಮ್ಮ ಮೇಲೆ ನಮಗೆ ಇರಲ್ಲ. ಅವ್ರಿಗಿದ್ದಾಗ ಸುಮ್ಮನೆ ಟ್ರೈ ಮಾಡೋಣ ಅಂತ ಹೋಗಿದ್ದು, ಒಂಚೂರು ಟ್ರೈ ಆಯಿತು. Do you feel this film could extend beyond part 1? And if so, will you be part of the sequel? Yeah, now I'll be with my director, whatsoever. Our decision. But will it be interesting if it goes through? ಸಿನಿಮಾ ರಿಲೀಸ್ ಆಗಲಿ, ನೀವೇ ನೋಡ್ಬಿಟ್ಟು ಹೇಳಿ ಮೇಡಮ್. ಸುಮ್ಮನೆ The audience will decide whether can it go to part 2 ಅಂತ. ಲೆಟ್ ಇಟ್ ರಿಲೀಸ್ ಮೇಡಮ್, Do you feel actors today face ರಿಲೀಸ್ ಆಗೋ ಟೈಮಲ್ಲಿ ನಿಮ್ಗೊಂಥರ ಡಿಸಪ್ರಾಪ್ರಿಯೇಟ್ ನೆಗೆಟಿವಿಟಿ ಸಡನ್ನಾಗೆ ಬರೋದು ಧ್ರುವ ಸರ್ಜಾ ಸುತ್ತ ಅಂತ ಅನಿಸುತ್ತಾ ನಿಮಗೆ? ಆ್ಯಂಡ್ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಎಕ್ಸಾಂಪಲ್ಸ್ ಆಲ್ಸೋ. ಇಸ್ ದೇ ಸಂಬಡಿ ಬಿಹೈಂಡ್ ಆ ಥರ ಏನಾದ್ರು ಅನಿಸುತ್ತಾ? ದೇರ್ ಸಮ್ ಕೈಂಡ್ ಆಫ್ ನೆಗೆಟಿವಿಟಿ ಸಡನ್ಲಿ ಫ್ಲೋಟ್ಸ್ ಅರೌಂಡ್ ಧ್ರುವ ಸರ್ಜಾ. ಸೊ ಇಸ್ ಇಟ್ ಸಮಥಿಂಗ್ which is planned? You shouldn't edit this. Which is planned? No, how did you get to know this, by the way? No, we also, there are a lot of, today social media tells us. I don't have to ask somebody. I want to know. Okay. Social media How tells did you us. even get to know this? Get to know ಅಂದರೆ ಹೇಗೆ? ಹೆಂಗೆ ನಿಮಗೆ ಥ್ರೂ ರಿಲೀಸ್ ಟೈಮಲ್ಲಿ ಧ್ರುವ ಸರ್ಜಾ ಅವರ So you don't feel so? ಔಟ್ ಆಫ್ ನೋ ವೇರ್ ಎಲ್ಲ ನೆಗೆಟಿವ್ಸ್ ಸ್ಟಾರ್ಟ್ ಆಗುತ್ತೆ ಅಂದರೆ ಹೌ ಡಿಡ್ ಯು ಗೆಟ್ ಟು ನೋ? ಸಿ 1 second, ಏನಕ್ಕೆ ಐ ಆಮ್ ಆಸ್ಕಿಂಗ್ ಅಂದರೆ, ನಿಮಗೆ ಗೊತ್ತಾಗ್ತದೆ ಅಂದರೆ ಇಷ್ಟೊಂದು ಜನಕ್ಕೆ ಗೊತ್ತಾಗಿದೆ ಅಂತ ಅಲ್ವಾ? ಬಟ್ ಐ ಡೋಂಟ್ ನೋ ಯಾಕೆ ಏನು ಅಂತ, ಆ್ಯಂಡ್ ಐ ಡೋಂಟ್ ನೋ ಆಲ್ಸೋ. ಬಟ್ ಅವ್ರಿಗೂ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. That's how you handle it. Yeah. Very calm. Yeah. We are all way matured enough now. ಈಗ ನೀವೇನೋ ಹೊರದುಂಬಿಸಿದ್ರಿ, ಈಗ ನೀವೇನೋ ಹೇಳಿದ್ರಿ ಅಂದ್ಬಿಟ್ಟು ನಾವು ಇನ್ನೇನೋ ರಿಯಾಕ್ಟ್ ಮಾಡೋದು, ಇನ್ನೇನೋ ಹೇಳೋದು ಸುಮ್ಮನೆ. ವಿ ಆರ್ ಆಲ್ ಮೆಚೂರ್ಡ್ ಎನಫ್ ಅಲ್ಲ. ಸೊ ವಾಟ್ ಎವರ್ ಹ್ಯಾಪನ್ಸ್, ರೀಸನ್ಸ್ ಆರ್ ರೀಸನ್ಸ್. ಏನಾಗಬೇಕು ಅನ್ನೋದು ಇದೆಯೋ ಅದು ಹಾಗೆ ಆಗುತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್, ನಾವು ಲೈಕ್ ಓಕೆ ಜಸ್ಟ್ ಚೆಕ್ ಇಟ್, ಸುಮ್ಮನೆ ಅದು ಇನ್ನೆಲ್ಲಿ ಕೊಟ್ಟರೆ ಹೇಳಿ ಪ್ಲೀಸ್, ಐ ವಾಂಟ್ ಯು ಟು ಬಿ ಓಪನ್. ದಿಸ್ ಇಸ್ ಇಟ್ ಮೇಡಮ್. ಸೊ ನಾವೆಲ್ಲರೂ ಕಷ್ಟಪಟ್ಟು ಮಾಡಿದ್ದೀವಿ. ಸೊ ನೆಗೆಟಿವ್ ಮಾಡೋರ್ಗು ದಯವಿಟ್ಟು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ. ಹೌದು, ಹಾಗೆ ನಾನು ಹೇಳ್ತಾ ಇರೋದೆ, ಎಲ್ಲರೂ ಯು ಆರ್ ವರ್ಕಿಂಗ್ ಆ್ಯಸ್ ಅನ್ ಆ್ಯಕ್ಟರ್, ಯು ಪುಟ್ ಇನ್ ಯುವರ್ ಎಫರ್ಟ್ ಅಲ್ಲ. ಬಟ್ ಏನಂದರೆ ನೆಗೆಟಿವಿಟಿ ಇಸ್ ನಾಟ್ ಲೈಕ್ ಓಕೆ ಅರೌಂಡ್ ದ ಫಿಲ್ಮು ಹಾಗೆ ಹೇಗೆ ಅಂತ. ಬಟ್ ಧ್ರುವ ಸರ್ಜಾ ಪರ್ಟಿಕ್ಯುಲರ್ಲಿ ಏನಕ್ಕೆ ಆ ನೆಗೆಟಿವಿಟಿ ಬರುತ್ತೆ ಫಿಲಮ್ ರಿಲೀಸ್ ಆಗೋ ಟೈಮಲ್ಲಿ ಅಂತ, ಅದಕ್ಕೆ ಕೇಳಿದ್ದಷ್ಟೆ. ಸತ್ಯ, ಯು ಹ್ಯಾವ್ ಟು ಸ್ಟಡಿ ಅಬೌಟ್ ಇಟ್, ಬಿಕಾಸ್ ಟುಡೇ ಸೋಷಿಯಲ್ ಮೀಡಿಯಾ ಇಸ್ ಮೋರ್ ಲೈಕ್ ಇನ್ ಅನದರ್ ವೆಪನ್ ಥರ ಆಗಿಬಿಟ್ಟಿದೆ. ಸೊ ಯು ಹ್ಯಾವ್
Have you even tried to study why this happens? ನೋ ಐ ಡೋಂಟ್ ನೋ, ಐ ಆಮ್ ರಿಯಲಿ ನಾಟ್ ಅವೇರ್ ಆಫ್ ಇಟ್. ಎಲ್ಲ ಇದರಲ್ಲೂ ಇದ್ದೇ ಇರುತ್ತಲ್ಲ, ಎಲ್ಲ ತುಂಬ ಕ್ಲೀನಾಗಿ ಆಗಬೇಕು ಎಲ್ಲ ಅಂದ್ಕೊಳ್ಳೋದು ತಪ್ಪೇ ಇಲ್ಲ. ಸೊ ಇಟ್ ಶುಡ್ ಆಲ್ ಹ್ಯಾಪನ್. Okay. ಅದೆಲ್ಲದಕ್ಕಿಂತ ನನಗೆ ಎಲ್ಲ ತಾಯಿಂದಿರ ಆಶೀರ್ವಾದ ಇದೆ ಅನ್ನೋ ಒಂದು ನಂಬಿಕೆ ಇದೆ. ಅದೆಲ್ಲದಕ್ಕಿಂತ ದೊಡ್ಡದು. With your kind of like, the classic look, ನೀವು ತರ್ತಾ ಇರೋದು, like, are you heading to some family dramas? What is it like? How are your films aligned? ಒಳ್ಳೊಳ್ಳೆ ಕತೆಗಳು ಲೈನಪ್ಸ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಳ್ಳೊಳ್ಳೆ ಡೈರೆಕ್ಟರ್ಸ್ ನನಗೆ ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. But having said that, have you taken any resolutions that ಈ ಟೈಮಲ್ಲಿ ಅಂದರೆ ಲಿಟಲ್ ಇಂಟರ್ವಲ್ಸ್ ಅಲ್ಲಿ ಯು ವಾಂಟ್ ಯುವರ್ ಫಿಲ್ಮ್ಸ್, ಸಿನಿಮಾ ದಟ್ ಈಸ್ ಇಂಪಾರ್ಟೆಂಟ್ ಬ್ಯಾಕ್ ಅಂತ? ಟು ಬ್ಯಾಕ್ ಸಿನಿಮಾ. ಈಗ ಕ್ರಿಮಿನಲ್ ಅನ್ನೋ ನೆಕ್ಸ್ಟ್ ಸಿನಿಮಾ ವಿ ಹ್ಯಾವ್ ಆಲ್ಮೋಸ್ಟ್ ಫಿನಿಶ್ 70% ಆಫ್ ದ. ಓಕೆ. ಸೊ ಬ್ಯಾಕ್ ಟು ಬ್ಯಾಕ್ ಸಿನಿಮಾಸ್ ಮಾಡಬೇಕು ಅಂತ ವಿ ಆರ್ ಡೂಯಿಂಗ್. ಈಗ ಕಿಡಿ ಪ್ರಮೋಷನ್ಸ್ಗೆ ಒಂದು ಸ್ವಲ್ಪ ಗ್ಯಾಪ್ ಅದಾಗಿದ ತಕ್ಷಣ ಇಮಿಡಿಯೇಟಾಗಿ ವಿಲ್ ರೆಸ್ಯೂಮ್ ದ್ಯಾಟ್. That's a very good thing from Dhruva. We want it. We keep asking you. Now that you have also thought about it and working around it, I'm so happy. Okay, this is KD Rapid Fire. Okay. Longu or gun? Of course, long. First word that comes to mind when you hear KD? ಕಾಳಿದಾಸ. Kalidasa or devil? ಕಾಳಿದಾಸ. Mass or class? ಪೂರಾ ಮಾಸ್. Frame in one word. Dedicated. Rowdyism era, real or cinematic? First one. Family emotions or action high? First one. Family emotions, of course. Bloodshed or emotion? Emotions. Vintage look or modern style? Vintage. One co-star who surprised you the most in KD? Sudeep sir. Working with Sudeep, intense or fun? Intense or fun? No fun. Probably concentration. Sanjay Dutt, aura or energy? Both. Shilpa Shetty, elegance or strength? Both. Ramesh Arvind, warmth or wisdom? Both. Ravichandran, style or legacy? Legacy in his style. One word for the long in your career. And if you want to describe about that. To hold long, I had a long journey. Biggest challenge in KD? ಕೆಲವು ಸೀನ್ಸ್ ಪರ್ಫಾರ್ಮ್ ಲೈಕ್ ಎಕ್ಸಾಂಪಲ್ ಕೆಲವು ಪೊಲೀಸ್ ಸ್ಟೇಷನ್ ಸೀನ್ಸ್ ಸಿಂಗಲ್ ಶಾರ್ಟ್ ಸೀನ್ಸ್ ಒಂದು ಹಾಕಿದ್ದೀನಿ. ಅದು ದಟ್ ವಾಸ್ ವೆರಿ ಚಾಲೆಂಜ್. One thing audience will take back from KD? ಎಂಟರ್ಟೈನ್ಮೆಂಟ್. Sequel, yes or no? ಟೀಮ್ ಜೊತೆ ಇದನ್ನು ಆನ್ಸರ್ ಮಾಡೋಕ್ಕೆ ಇಷ್ಟ. Okay, the last. Critics or fans, who do you listen to more? Both. There's a lot said about KD. Okay, as I always say, it's not dusted. It's not yet over. I'm definitely looking forward. All the best. Thank you so much. Keep giving us more films, more entertainment. That's what I'm looking forward for you. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತೀನಿ. ಜಯ ಆಂಜನೇಯ.